ಏನು ನೀರುಳ್ಳಿ ಎಣ್ಣೆ ಮೆಣಸು ಎಲ್ಲ ಈಗ ಹಾಕಿರೋದಲ್ಲ. ಏನು ಖಾರ ಪುಡಿ, ಒಂದು ಚಮಚ ಖಾರ ಪುಡಿ, ಹುಣಸೆ ಹಣ್ಣಿನ ಹುಳಿ ಅಂತ ಹೇಳ ಏನು ಹೇಳಂಗಿಲ್ಲ. ಕೊತ್ತಂಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಪುದೀನ ಮಿಕ್ಸ ಎಲ್ಲ. ಇದೆಲ್ಲ ಕುದಿಸ್ಬೇಕು ಒಂದು ಸ್ವಲ್ಪ ಹೊತ್ತಲ್ಲ. ಉರಿಕ್ ಕಟ್ಟಿಗೆಡ ಚೆನ್ನಾಗಿ ಮಳ್ಳಿಸಿ ಮೀನು ಹಾಕಿ ಸಾಂಬಾರ್ ಪುಡಿ ಮತ್ತೇನಾಗ್ತದೆಯಲ್ಲ ಸಾಂಬಾರು ಪುಡಿ ಬಟ್ಟನೆ ಹೇಳಂಗಿಲ್ಲ. ಏನಾಯ್ತಲ್ಲ ಬಟ್ಟನ್ ಬಾಯಿ ಏನು ಮಾಡ್ತೀವಿ. ಸಾಂಬಾರು ಪುಡಿ 4 ಚಮಚ ಕ್ಲೀನಾಗಿ ಗುರಾಡ್ಬೇಕು. ಚಟಾಪಟ ಚಟಾಪಟ. ದೇಸಿ ಸ್ಟೈಲ್ ಮೀನು ಸಾರು ನೋಡಿ ಈ ರೀತಿ ಮಾಡೋದು. ಇವ್ರು ನಮ್ಮ ಭಟ್ರು. ಇದು ಜಿಲೇಬಿ ಮೀನು ಸಾರು ಅಲ್ರಿ. ಮಸಾಲ ಇದೆ, ಧನಿಯಾ ಪುಡಿ, ನೀರಾಕ್ ಇನ್ನು ಸ್ವಲ್ಪ. ನೀರು ಜಾಸ್ತಿ ಹಾಕ್ಬಾರ್ದು, ಮೀನಾಗ ಅರ್ದಿರ್ತಾವ. ಇಲ್ಲ ಕಣ, ಹುಣಸೆ ಚೆನ್ನಾಗೈತೆ. ಕೈ ತೆಗ್ಸಿ ಕೆಳಕ್ಕೆ ಭಾಳದ ಮೀನು ಹಾಕು. ಅದಕ್ಕೆ ಬರೋದು ಬೇಡ ಅಲ್ಲ ರೀ. ಎಷ್ಟು ಕೆ ಜಿ ಮೀನು? 4 kg. ಹಂಗಾರೆ ಪಾತ್ರ ಸಣ್ಣದಾತೇನಪ್ಪ. ಹುಣಸೆ ಹುಳಿ ಕಲಿಸಿ ಇಜಿಕ್ಕಿ ಪಾತ್ರೆಗೆ ಹುಣಸೆ ಹುಳಿ ಬಿಡ್ಬೇಕು ಎಲ್ಲ. ಮರಿ ಇವರು ಏನು ಹಾಕಿಲ್ಲ, ಹುಣಸೆ ಹುಳಿ ಐಟಮ್ ಬಿಟ್ಟಿರೋದು ನಾನು. ಇಬ್ಬರು ಮತ್ತೆ ಹಸ್ಕೆಡ್ಸಿಟ್ರೆ ಏನಿಲ್ಲ. ಮೀನು ಸಾಂಬಾರು ಹಸ್ಕೆಡ್ಸಿಟ್ರೆ ಗಟ್ಟಿ ಆಗೈತೆ. ಹಾಕ್ಬಿಡು ಮೀನು ಹತ್ಲಾಗಿ. ಕೈ ತೊಳ್ಕೊಂಡಿದ್ಯಾ? ಚಪ್ಪಲಿ ಗುಂಡೂರಾವ್ ಕಡೆಯಿಂದ ದೇಶಿ ಸ್ಟೈಲ್ ಮೀನು ಸಾಂಬಾರು. ಬಾಯಲ್ಲಿ ನೀರು ಬರ್ತಾ ಇದೆ. ಬಿಸಿ ಬಿಸಿ ರಾಗಿ ಮುದ್ದೆ, ಮೀನು ಸಾಂಬಾರು ಜೊತೆಗಿದ್ರೆ ನೋಡಿ ಎಷ್ಟು ನೀರು ಅದರಿಂದ. ಆ ನೀರೆಲ್ಲ ತೆಗಿಬೇಕಿತ್ತೇನಪ್ಪ ಅಲ್ಲ. ಯಾವ್ದಾರ ಒಂದು ಮೀನು ಬದುಕಿರಂಗೆ ಐತಿದ್ರೆ ಒಂದು ಇದನ್ನು ಕೂಡ ಅವ್ನು ಹಿಡ್ಕಂತ. ಆ ಕಡೆ ಹಿಡ್ಕೊಳ್ಳ, ಆ ಕಡೆ. ಇದು ಆ ಕಡೆ ಜರುಗ್ತತೆ. ಕಡೆ ಮಸ್ತ್ ಐತೆ ಸಾಂಬಾರು, ಮಸ್ತ್ ಐತೆ. ಶಾಕ್ ಊರೋಡು ಬಿಡು. ಹತ್ಬೇಕಲ್ಲ ಕ್ಲೀನಾಗೆಲ್ಲ ಮಸಾಲೆ ಹತ್ತದ ಬೇಡ. ಸಾಂಬಾರು ಹತ್ಬೇಕ ಬೇಡ ಮತ್ತೆ. ಊರಾಡು ಕ್ಲೀನಾಗಿ ಊರಾಡು ಸಾಕಾ.